ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ RCB ವಿರುದ್ಧ CSK ಆಟ ಆಡಿದಂಥ ಸಂದರ್ಭದಲ್ಲಿ ಧೋನಿ RCB ಎದುರು 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗನ್ನು ಮಾಡ್ತಾರೆ. ಆಗ ಎಲ್ರಿಗೂ ಇದ್ದಂಥ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ಧೋನಿ 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದಾದರೂ ಏನಕ್ಕೆ ಈ ಒಂದು ಸ್ಥಾನವನ್ನು ಆಯ್ಕೆ ಮಾಡಿಕೊಂಡ್ರು, ಯಾಕೆ ಈ ಕ್ರಮಾಂಕದಲ್ಲಿ ಬಂದರು, ಇದೇ ಒಂದು ಮಾಡಿದಂಥ ದೊಡ್ಡ ತಪ್ಪು CSK ತಂಡದಲ್ಲಿ ಅನ್ನುವಂಥ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಆದರೆ ಇದೀಗ ಅಚ್ಚರಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಕೋಚ್ ಫ್ಲೆಮಿಂಗ್. ಸ್ನೇಹಿತರೆ, ಅಂದ್ರೆ ಧೋನಿ RCB ಎದುರು 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬರೋದಕ್ಕೆ ಏನ್ ಕಾರಣ ಅನ್ನುವಂತ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಏನಕ್ಕೆ ಬಂದ್ರು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಈ ಬಾರಿ RCB ನಡುವೆ CSK ಒಂದು ಪೈಪೋಟಿ ನಡೆದಂತ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಇತ್ತು, ಯಾವ ತಂಡ ವಿನ್ ಆಗುತ್ತೆ ಅನ್ನುವಂಥದ್ದು. ಅನುಭವಿ ವಿಕೆಟ್ ಕೀಪರ್ ಬ್ಯಾಟರ್ MS ಧೋನಿ ಅವರ ಬ್ಯಾಟಿಂಗ್ ಕ್ರಮಾಂಕದ ಬಗ್ಗೆ, ನಡೆಯುತ್ತಿರುವಂಥ ಇಂಡಿಯನ್ ಪ್ರೀಮಿಯರ್ ಲೀಗ್ 2025 ಬಗ್ಗೆ ಇದ್ದಂಥ ಊಹಾಪೋಹಗಳಿಗೆ ಸೂಪರ್ ಕಿಂಗ್ಸ್ ಹೆಡ್ ಕೋಚ್ ಸ್ಟೀಫನ್ ಫ್ಲೆಮಿಂಗ್ ತೆರೆ ಎಳೆದಿದ್ದಾರೆ. ಸ್ನೇಹಿತರೆ, ಉತ್ತರವನ್ನು ಕೊಟ್ಟಿದ್ದಾರೆ. ಚೇಪಕ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 197 ರನ್ಗಳ ಗುರಿಯನ್ನು ಬೆನ್ನಟ್ಟುವಾಗ ರವಿಚಂದ್ರನ್ ಅಶ್ವಿನ್ 99 ಅಂದರೆ 7 ವಿಕೆಟ್ ಕಳ್ಕೊಂಡು ನಂತರ MS ಧೋನಿ 9ನೇ ಕ್ರಮಾಂಕದಲ್ಲಿ ಬರ್ತಾರೆ. ಸೊ ಎಲ್ಲರೂ ಕೂಡ ಧೋನಿ ಒಂದು 4, 5, 6ನೇ ಕ್ರಮಾಂಕದಲ್ಲಿ ಬರ್ತಾರೆ ಅಂತ ಅಂದ್ಕೊಂಡಿದ್ರೆ 9ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾರೆ. ಹೀಗಾಗಿ ಅವರ ಒಂದು ಬ್ಯಾಟಿಂಗ್ ಸ್ಥಾನದ ಬಗ್ಗೆ ಪ್ರಶ್ನೆಗಳು ಎದ್ದಿದ್ದಂತೂ ಸಹಜ. ಸಿಕ್ಕಾಪಟ್ಟೆ ಟ್ರೋಲ್ ಆಗೋದಕ್ಕೆ ಶುರುವಾಯಿತು. ಧೋನಿ 9ನೇ ಕ್ರಮಾಂಕದಲ್ಲಿ ಬಂದಿದ್ದೇ CSK ಸೋಲೋದಕ್ಕೆ ಕಾರಣ ಅನ್ನುವಂಥದ್ದು. ಆ ಸಮಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವಿಗೆ 28 ಎಸೆತಗಳಲ್ಲಿ 98 ರನ್ಗಳ ಅಗತ್ಯ ಇತ್ತು. ಆಗಲೇ ಎಲ್ರಿಗೂ ಗೊತ್ತಿತ್ತು ಇದು ಸಾಧ್ಯನೇ ಇಲ್ಲ ಅನ್ನುವಂಥದ್ದು, ಇದು ಧೋನಿಯಿಂದಲೂ ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಆದರೂ ಧೋನಿ 16 ಎಸೆತಗಳಲ್ಲಿ 30 ರನ್ ಗಳಿಸಿ ಕೊನೆಯ ಓವರ್ನಲ್ಲಿ 2 ಸಿಕ್ಸರ್ ಹಾಗೆ 1 ಬೌಂಡ್ರಿಯನ್ನು ಬಾರಿಸಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 142ಕ್ಕೆ ತಲುಪಿಸ್ತಾರೆ. ಅಂತರವನ್ನು ಅಂದರೆ 50 ರನ್ಗಳಿಗೆ ಇಳಿಸ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಧೋನಿ ಬೇಗ ಬಂದಿದ್ರೆ ಪಕ್ಕಾ CSK ವಿನ್ ಆಗ್ತಾ ಇತ್ತು ಅನ್ನುವಂಥದ್ದು. ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆಲುವಿಗೆ 25 ಎಸೆತಗಳಲ್ಲಿ 54 ರನ್ಗಳ ಅಗತ್ಯ ಇದ್ದಾಗ MS ಧೋನಿ 7ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾರೆ. 43 ವರ್ಷದ ಧೋನಿ 183 ರನ್ಗಳ ಗುರಿಯನ್ನು ಬೆನ್ನಟ್ಟುವಲ್ಲಿ ಯಾವುದೇ ಪರಿಣಾಮ ಬೀರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದಾಗ್ಯೂ ಕೂಡ ಧೋನಿ ಹಾಗೆ ರವೀಂದ್ರ ಜಡೇಜಾ ಕೊನೆಯ 6 ಎಸೆತಗಳಲ್ಲಿ 20 ರನ್ಗಳ ಅಗತ್ಯ ಇರುವಂಥ ಸ್ಥಿತಿಗೆ ತರ್ತಾರೆ. ಕೊನೆಯ ಓವರ್ನಲ್ಲಿ ಮೊದಲ ಎಸೆತದಲ್ಲಿ MS ಧೋನಿ ಸಿಕ್ಸರ್ ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಆದರೆ ಶಿಮ್ರನ್ ಅವರು ಮಿಡ್ ವಿಕೆಟ್ನಲ್ಲಿ ಕ್ಯಾಚನ್ನು ಪಡಿತಾರೆ. ಪರಿಣಾಮ ಚೆನ್ನೈ ಎದುರು ರಾಜಸ್ಥಾನ್ 6 ರನ್ ರೋಚಕ ಜಯ ಸಾಧಿಸುತ್ತೆ. ಸ್ನೇಹಿತರೆ, ಧೋನಿ ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಕಾರಣವನ್ನು ಈಗ ಸ್ಟೀಫನ್ ವಿವರಿಸಿದ್ದಾರೆ. ಸ್ನೇಹಿತರೆ, ಗುವಾಹಟಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಚೆನ್ನೈ ಸೂಪರ್ ಕಿಂಗ್ಸ್ ಸೋತ ನಂತರ ಒಂದು ಪ್ರೆಸ್ ಮೀಟಲ್ಲಿ ಸ್ಟೀಫನ್ ಮಾತನಾಡ್ತಾರೆ. ಧೋನಿಗೆ ಮೊಣಕಾಲು ನೋವಿನ ಸಮಸ್ಯೆ ಇರೋದ್ರಿಂದ ಅವರು ಮೇಲಿನ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಒಂದು ವಿಚಾರವನ್ನು ರಿವೀಲ್ ಮಾಡಿದ್ದಾರೆ. ಆದ್ದರಿಂದ ಅವರ ಬ್ಯಾಟಿಂಗ್ ಸ್ಥಾನವನ್ನು ಪಂದ್ಯದ ಪರಿಸ್ಥಿತಿ ಹಾಗೆ ಅವರ ಒಂದು ಫಿಟ್ನೆಸ್ ಪ್ರಕಾರ ಡಿಸೈಡ್ ಮಾಡ್ತಾರೆ. ಹೌದು, ಇದು ಸಮಯಕ್ಕೆ ಸಂಬಂಧಿಸಿದ್ದು. MS ಅದನ್ನು ನಿರ್ಧರಿಸ್ತಾರೆ. ಅಂದರೆ ಅವರೇ ಡಿಸಿಷನ್ ತಗೊಳ್ತಾರೆ, ನಾನು ಯಾವ ಕ್ರಮಾಂಕದಲ್ಲಿ ಹೋಗಬೇಕು ಅನ್ನುವಂಥದ್ದು. ಇನ್ ಕೇಸ್ ಮೊಣಕಾಲು ಸಮಸ್ಯೆ ಹೆಚ್ಚಾಗಿದ್ರೆ ಧೋನಿ ಕ್ರಮಾಂಕವನ್ನು ಏರಿಕೆ ಮಾಡ್ಕೊಳ್ತಾರೆ. ಅವರ ದೇಹ ಅವರ ಮೊಣಕಾಲುಗಳ ಮೊದಲಿನಂತಿಲ್ಲ, ಅವರು ಓಡಾಡೋದಕ್ಕೆ ಪರವಾಗಿಲ್ಲ, ಆದರೆ ಅದರಲ್ಲಿ ಸವೆತದ ಅಂಶ ಇದೆ. ಸೊ ಅವರು 10 ಓವರ್ಗಳ ಕಾಲ ಫುಲ್ ಸ್ಟಿಕ್ನಲ್ಲಿ ಬ್ಯಾಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು CSK ಕೋಚ್ ಹೇಳಿರುವಂಥದ್ದು. ಸ್ನೇಹಿತರೆ, IPL 2024ರಿಂದ MS ಧೋನಿ ಮೊಣಕಾಲು ಗಾಯದಿಂದಾಗಿ ಕೆಳ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಅವರು ಮೊಣಕಾಲು ಪಟ್ಟಿ ಧರಿಸೋದು ನಾವು ನೋಡಿದ್ವಿ. ಆದರೂ ಅವರು ಸಂಪೂರ್ಣ ಸೀಸನ್ ಆಡಿದ್ರು. 14 ಪಂದ್ಯಗಳಲ್ಲಿ 53.67 ಸರಾಸರಿಯಲ್ಲಿ 161 ರನ್ ಗಳಿಸಿದ್ರು. ಸೊ ಧೋನಿಯ ನಾಯಕತ್ವ ಆಗಿರ್ಬೋದು, ವಿಕೆಟ್ ಕೀಪಿಂಗನ್ನು
ಸ್ಟೀಫನ್ ಅವರು ಯಾವತ್ತಿಗೂ ಕೂಡ ಹೊಗಳ್ತಾರೆ, ಮೊಣಕಾಲು ಸಮಸ್ಯೆಯಿಂದಾಗಿ MS ಧೋನಿಗೆ ಸೀಮಿತ ಬ್ಯಾಟಿಂಗ್ ಅವಕಾಶಗಳು ಸಿಕ್ಕರೂ ಕೂಡ ಸ್ಟೀಫನ್ ಅವರು ಲೆಜೆಂಡರಿ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ CSK ಫ್ರಾಂಚೈಸಿಗೆ ಅಮೂಲ್ಯ ಆಗಿದ್ದಾರೆ. ತುಂಬ ಪ್ರೀಶಿಯಸ್ ಅಂತಾನೆ ಹೇಳ್ಬೋದು. ಸೊ ನಾಯಕತ್ವ ಆಗಿರ್ಬೋದು, ವಿಕೆಟ್ ಕೀಪಿಂಗನ್ನು ಅವರು ಯಾವತ್ತಿಗೂ ಕೂಡ ಹೊಗಳ್ತಾರೆ. ಸೊ ನಾನು ಕಳೆದ ವರ್ಷ ಹೇಳಿದ್ದೆ, ಅವರು ನಮಗೆ ತುಂಬ ಅಮೂಲ್ಯವಾದವರು. ನಾಯಕತ್ವ ಆಗಿರ್ಬೋದು, ವಿಕೆಟ್ ಕೀಪಿಂಗ್ ಅವರನ್ನು 9-10 ಓವರ್ಗಳಲ್ಲಿ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ನಿಜವಾಗಿ ಅದನ್ನು ಎಂದಿಗೂ ಕೂಡ ಮಾಡಲ್ಲ ಅನ್ನುವಂಥದ್ದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಧೋನಿಗೆ ಮೊಣಕಾಲು ನೋವಿರೋದ್ರಿಂದ ಈ ಬಾರಿ ಅವರು ಕೆಳ ಕ್ರಮಾಂಕದಲ್ಲಿ ಆಡೋದಕ್ಕೆ ಒಂದು ಟ್ರೈ ಮಾಡ್ತಾರೆ. ಸೊ ಕೊನೆಯದಾಗಿ ಬರ್ತಾರೆ. ಸೊ ಅವ್ರಿಗೂ ಗೊತ್ತಿರುತ್ತೆ ಇದು ಮ್ಯಾಚ್ ವಿನ್ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಆದರೆ 9ನೇ ಕ್ರಮಾಂಕದಲ್ಲಿ ಬಂದಿದ್ದು ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಈಗ ಅದಕ್ಕೆ ಉತ್ತರ ಕೂಡ ಸಿಕ್ಕಿರುವಂಥದ್ದು ಸ್ನೇಹಿತರೆ. ಸೊ ಈ ಬಾರಿ 2025ರ IPL ಯಾರು ವಿನ್ ಆಗ್ತಾರೆ? RCB ತಂಡ ವಿನ್ ಆಗುತ್ತೆ ಅಂತ ಅನ್ಸುತ್ತಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.